ಅವ ಗಳಿಸಿದ ರೊಕ್ಕ ಬಂಗಾರ ಮೊದಲು ಹಿಂಗೆ ಸತ್ತದನ್ನ ನೋಡೋದಕ್ಕೆ ಹಂಗೆ ಟೊಂಕನ ಕೀಲಿ ಉಚ್ಕೋತವೆ. ಯಾಕ್ರಿ ಉಚ್ಕೋತಾವಿಲ್ಲ? ಉಚ್ಕೋತಾವ. ಆದ್ರೆ ಇದು ಕುಣಿಗೆ ಹೋಗುವಂಥ ಪ್ರಸಂಗದೊಳಗಿದ್ರೆ ಆಸೆ ಏನು? ಎಂಥ ಆಸೆ ರೀ ಪಾಪ. ಇದಕ್ಕೆ ಅಂಗಳಕ್ಕೆ ಹಾಕ್ಯಾರ. ಇನ್ನು ಗಾದಿ ಮೇಲೆ ಸತ್ತ ಇದು ಮಾಡ್ತಾವ ಒಂದು ಚೀಲ ತಟ್ಟು ಆಸೆ ಅಂದ್ರೆ ಅಂಗಳಕ್ಕೆ ಹಾಕ್ಯಾರ. ಎಲ್ಲ ಹೆಣ್ಮಕ್ಳು ಬಂದಾರ. ಏನು ರೀ ಮಾತು ಕಟ್ಟಾಗ ಸುಮ್ಮ ಮಕ್ಕೋಬೇಕಿಲ್ಲಿದು. ಬಾಗಿಲ ಕಡೆ ಕೈ ಮಾಡಿ ಹಾಂ ಹಾಂ ಮಾಡ್ತೀನತ್ತ. ಹಿಂಗೆ ಬಾಗಿಲ ಕಡೆ ಕೈ ಮಾಡಿ ಹಾಂ ಎಲ್ಲ ಹೆಣ್ಮಕ್ಳು ಬಂದಾವ. ಇನ್ನೇನು ನಮ್ಮ ಅಪ್ಪ ಸಿಗ್ತಾನೆ ಅನ್ನು. ನಮ್ಮ ಅಪ್ಪ ಅಂದ್ರೆ ಮಾತು ಕಟ್ಟಾಗ್ಯಾವ. ಇನ್ನೇನು ಇನ್ನೇ ಭಾಳ ದಿವ್ಸ ಬದುಕ್ತಾನೆ. ಈಗ ಅಪ್ಪನ ಮಾರಿ ನೋಡ್ಬೇಕು, ಅಪ್ಪಗೆ ಮಾತಾಡ್ಸ್ಬೇಕು ಅಂತೇಳಿ ಅವು ಹೆಣ್ಮಕ್ಳು ಬಂದಾವ. ಬಂದ ಯಪ್ಪ ನಾ ಮಲ್ಲವ ಕೋನ ಹಿಡ್ದಿಯನು ಹಾಗೆ ಕೇಳಕತ್ತ. ಅದು ಮುದಕ್ಕಿದ್ರಿಕಿ ಮಲ್ಲವನ್ನ ಕಡ್ಲಾಕ್ಸೇನೆ ಮಾಡ್ಲಕತ್ತದ ಬಾಗಿಲ ಕಡೆ. ಯಾವಾಗ ಈಗ ಮತ್ತೊಬ್ಬಕ್ಕೆ ಬರ್ತಾಳ, ಯಪ್ಪ ನಾ ಮಲ್ಲವಿನಿ. ಏನು ಮಲ್ಲವನ್ನ ಕಡ್ಲಾಕ್ಸೇನಿಲ್ಲ. ಮಾಡ್ತಿತ್ತು ಪಾಪ. ಮಾಡ್ಲಕತ್ತದ. ಇವೆಲ್ಲ ಹೆಣ್ಮಕ್ಳು ಅಂದರು ಅವ್ರ ಅಣ್ಣದೇರಿಗೆ ಅಂದು, ಅಣ್ಣ ನಮ್ಮಪ್ಪ ಬಾಗಿಲ ಕಡೆ ಕೈ ಮಾಡ್ಲಕತ್ತಾನ, ಅವ ಎಲ್ಲೇ ಬಂಗಾರ ಮುಚ್ಚಿಟ್ಟಾಗ ಕಾಣ್ತಾನೆ, ಹೇಳ್ಬೇಕತ್ತಾನೆ ಬಾಯಿ ಬರ್ಲಾಗ್ಯದ. ಮತ್ತು ಯಾರಿಗಾರು ಒಂದು 8-10 ಲಕ್ಷ ರೂಪಾಯಿ ಕೊಟ್ಟಿದ್ದಂದ್ರೆ ಇದು ಹೋಯ್ತಂದ್ರೆ ಇದ್ರ ಜೋಡಿನೇ ಹೋಗೋದಲ್ರಿ, ಹೌದಾ ಇಲ್ಲ? ಅಣ್ಣ ಏನಾರು ಮಾಡ್ಯಪ್ಪ, ನಮ್ಮಪ್ಪ ಒಂದು 2 ಮಿನಿಟ್ರೆ ಮಾತಾಡಂಗೆ ಮಾಡು, ಯಾರೇ ಡಾಕ್ಟ್ರ ನೋಡು ಅಂದ್ಕೊಳ್ಳಿ ಇದನ್ನು ಕರೆಯೋದು. ಯಾಕಂದ್ರೆ ಬಂಗಾರ ಎಲ್ಲರೂ ಒಂದು 10 ಕಿಲೋ ಬಂಗಾರ ಇಟ್ಟಿದ್ದಂದ್ರೆ ಬೇಡ, 1 ಕಿಲೋವರೆ ಇಟ್ಟಿದ್ದಂದ್ರೆ ಈಗೇನು ರೀ 1.5 ಲಕ್ಷ ರೂಪಾಯಿ ತೊಲಿ ಬಂಗಾರ ಆಗ್ಯದ. ಈಗ 1.5 ಲಕ್ಷ ರೂಪಾಯಿ ಮ್ಯಾಲದ, ಹೌದಾ ಇಲ್ಲ? ಇನ್ನು ಮತ್ತು ಅಪ್ಪಿತಪ್ಪಿ ಸಾತ್ನಂತ ಇವನ ಜೋಡಿನೇ ಹೋಗಿಬಿಡ್ತದ. ಅದಕ್ಕೆ ಏನಾರು ಮಾಡ್ಯಣ್ಣ ಯಾರೇ ಡಾಕ್ಟ್ರಿಗೆ ಕೇಳು. ಪಾಪ ಊರಾಗ ಒಬ್ಬ ಡಾಕ್ಟ್ರ್ ಇದ್ದ. ಡಾಕ್ಟ್ರ್ ಬಳಿ ಬಂದ, ಡಾಕ್ಟ್ರ್ ಸರ್ ನಮ್ಮ ಅಪ್ಪಗೆ ಮಾತು ಕಟ್ಟಾಗ್ಯಾವ, ಅದಕ್ಕೆ ಏನಾರು ಮಾಡಿರಿ 1-2 ಮಿನಿಟ್ ಮಾತಾಡಂಗೆ ಮಾಡಿದ್ರಿ ಅಂದು ನಿಮ್ಮ ಉಪಕಾರ ಮರಿಲಾರ್ದಂಗೆ ಅದ. ಅವ ಬಾಗಿಲ ಕಡೆ ಕೈ ಮಾಡ್ಲಕತ್ತಾನ. ಯಾವಾಗ ಬಾಗಿಲ ಕಡೆ ಕೈ ಮಾಡಕತ್ತಾನ ಅಂದ ಕೂಡ ಅವಾಗ ಡಾಕ್ಟ್ರ್ ಅಂದ, ನೋಡ್ತಮ್ಮ 2 ಮಿನಿಟ್ ಅಲ್ಲ 2 ತಾಸು ಮಾತಾಡಂತ ಇಂಜೆಕ್ಷನ್ ಅದ ನಂಬಲ್ಲಿ. ಆದ್ರೆ ಇಟ್ಟೆ ಕಾಸ್ಟ್ಲಿ ಅದ. ಏಟು 20,000 ರೂಪಾಯಿ ಇಂಜೆಕ್ಷನ್. ಇವ ಅಂದ 20,000 ರೂಪಾಯಿ ಹೋದ್ರೆ ಹೋಗಲಕ್ಕೆ ಎಲ್ಲರೂ 1 ಕಿಲೋ ಬಂಗಾರ ಇಟ್ಟಿದ್ರೆ ಬೇಡ, ಯಾರಿಗಾರು 10 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಯಾಕೆ ಹೋದ್ರೆ ಹೋಗಲಕ್ಕೆ ಸರ್ ಡಾಕ್ಟ್ರ್ ಸರ 20,000 ರೂಪಾಯಿ ತೊಗೋರಿ, ನಮ್ಮ ಅಪ್ಪಗೆ 1-2 ಮಿನಿಟ್ ಮಾತಾಡಂಗೆ ಮಾಡಿ ಆಯ್ತು ನಡಿ ಎತ್ಕೊಂಡು ಬ್ಯಾಗ್ ತೊಗೊಂಡು ಬಂದು. ಯಾವಾಗಿಂದ ಬ್ಯಾಗ್ ತೊಗೊಂಡು ಬಂದರು. ಬರೋದಕ್ಕೆ ಡಾಕ್ಟ್ರು ಬರೋದು ನೋಡಿ ಹೆಣ್ಮಕ್ಳಿಗೆ ದೊಡ್ಡ ಖುಷಿ. ಅವ್ರು 3-4 ಮಂದಿ ಹೆಣ್ಮಕ್ಳಿದ್ರು. ಅಯ್ಯೋ ನಾ ಬಂಗಾರಿಗೆ ಹಿಂಗಾರು ಇಟ್ಟಿದ್ದ ನಾ ಕೊಳ್ಳ ಪಾಟ್ಲಿ ಮಾಡಿಸ್ಕೊತೀನಿ ಒಬ್ಬಾಕಿ ಹಾಕಿದ್ರೆ, ಅಯ್ಯ ನೀವು ಪಾಟ್ಲಿ ಮಾಡಿಸ್ಕೊ, ನನ್ನ ಕೊಳ್ಳಾಗಂದ ನಕ್ಲಸ್ ಇಲ್ಲ ನಕ್ಲಸ್ ಮಾಡೋದು. ಹಿಂಗೆ ಎಲ್ಲರೂ ಪ್ಲ್ಯಾನ್ ಮಾಡ್ಯಾರ. ಇವು ಅಣ್ತಂಬ್ರಿ ಏನು ಮಾಡೋದು, ಎಲ್ಲರೂ 1-8 ಲಕ್ಷ ರೂಪಾಯಿ ಇಟ್ಟಿದ್ದಾನೆ. ನಮ್ಮ ಕೊಡ್ತೋಳು ಸಾಲರಿ ಹೋಗ್ಕದಲ್ರಿ, ಕೊಡ್ತೋಳು ಸಾಲ ಹೋಗ್ಕದ ತಗೊಂಡು ಇವೆಲ್ಲ ಪ್ಲ್ಯಾನ್ ಹಾಕೊಂಡದಾವ. ಯಾವಾಗಿಂದ ಡಾಕ್ಟ್ರ್ ಬಂದ, ಸರಿ ಗಾಳಿ ಬಿಡ್ರಿ, ಡಾಕ್ಟ್ರ್ ಬಂದ್ರೆ ಸರಿ ದಾರಿ ಬಿಡ್ರಿ ಅಂದ್ಕೊಡಿ. ಎಲ್ಲ ಹೆಣ್ಮಕ್ಳಿಗೆ ದೊಡ್ಡ ಖುಷಿ. ಅವ್ವ ನಮ್ಮಪ್ಪ ಮಾತಾಡ್ತಾ ಈ ಬಂಗಾರ ಇಟ್ಟಿದ್ದು ಹೇಳ್ತಾ ಹಿಂಗೆಲ್ಲ ಇಟ್ಕೊಂಡು ಬಂದು ಪಾಪ ಅವ ಇಂಜೆಕ್ಷನ್ ಮಾಡಿದ ಕೂಡ ನಾವು ಡಾಕ್ಟ್ರಿಗೆ ಕೇಳ್ದೆ, ಡಾಕ್ಟ್ರ್ ಸರ್ ಈಗ ಮಾತಾಡ್ಸ್ಬೋದನ್ರಿ? ಮಾತಾಡ್ಸಿ ಈಗ ಮಾತಾಡ್ತಾನೆ. ಯಾವಾಗಿಂದ ಮಾತಾಡ್ತಾನೆ ಅಂದ್ಕೊ ಯಪ್ಪ ಅಂದ. ಏನೋ ಅಂದ್ಕೊಳ್ಳಿ ಮಾತಾಡಿ ಖುಷಿ ಆಯ್ತು. ನಮ್ಮ ಅಪ್ಪ ಮಾತು ಬಂದು ಎಲ್ಲ ಹೇಳ್ತಾನೆ. ಏನ್ರಿ ಎಲ್ಲನೇ ಕೂಡ ಹೇಳ್ತಾನೆ ತಿಳ್ಕೊಂಡಂದು ಯಪ್ಪ ಅಂದ. ಏನು ಅಂದ. ಮತ್ತು ಬಾಗಿಲ ಕಡೆ ಕೈ ಮಾಡಕತ್ತಿದ್ದಲ್ಲ, ಇನ್ನೂ ಮಾಡ್ಲಕತ್ತಿತ್ತು ಅದು ಹಂಗೆ, ಇನ್ನೂ ಕೈ ಮಾಡಕತ್ತಿತ್ತು. ಮಾಡವ. ಮತ್ತು ಬಾಗಿಲ ಕಡೆ ಕೈ ಮಾಡ್ಲಕತ್ತಿದೆಯಲ್ಲ, ಮತ್ತು ಎಲ್ಲರ ಬಂಗಾರ ಗಿಂಗಾರ ಮುಚ್ಚಿಟ್ಟಿದ್ದೇನು? ಇಲ್ಲೋ ಯಪ್ಪ ಆತು. ಈ ಹೆಣ್ಮಕ್ಳು ನಿಶಾನೆ ಇಳಿತು. ಈಗ ಕೊಳ್ಳ ಪಾಟ್ಲಿ ಬಿಲ್ವಾರ ಮಾಡಿಸ್ಬೇಕದಿಲ್ಲಲ್ಲ, ಹೋಯ್ತು. ಎಲ್ಲರ ಬಂಗಾರ ಗಿಂಗಾರ ಮುಚ್ಚಿಟ್ಟಿದ್ದೇನು? ಇಲ್ಲ. ಮತ್ತು ಯಾರಿಗೆ ರೊಕ್ಕ ಇಕ್ಕ ಕೊಟ್ಟಿದ್ದೇನು? ಇಲ್ಲ ಅಂದ. ಮತ್ತು ಬಾಗಿಲ ಕಡೆ ಕೈ ಮಾಡ್ಲಕತ್ತಿದ್ಯಾಕ? ಎಮ್ಮಿ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಅಂತ ಹಂಗೆ ಮಾಡ್ದ. ಎಮ್ಮಿ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಅಂತಾನ. ಅಲ್ರಿ ತಾನೇ ಕುಣಿಗೆ ಹೊಂಟಾನ. ಅದು ಎಮ್ಮಿ ಕರ ಕಸಬರಿಗೆ ತಿಂದ್ರೇನು, ಮಂದಿ ತಲೆ ಕೂದಲು ತಿಂದ್ರೇನು? ಏನು ಮಾಡವ? ಇವು ನಮ್ಮ ಆಸೆ ಕುಣಿಗೆ ಹೋಗಾಗ. ಇವು ನಮ್ಮ ಆಸೆಗಳು. ಅದಕ್ಕಾಗಿ ನಿಂತವ್ರು ಕಂಡ ಬಸವಣ್ಣ ಅಂತಾನೆ, ಶೂಲಭ ನೇರುವ ಕಳ್ಳ ಹಾಲು ತುಪ್ಪವನ್ನುಂಡು ಮೇಲೆ ನೇಸು ಕಾಲ ಬದುಕುವನು. ಇಲ್ಲಿ ಅಲೆಕ್ಸಾಂಡರ್ ಮಹಾರಾಜ ಕೊನೆಯ ಆಸೆ ಏನದವನು? ಅಲೆಕ್ಸಾಂಡರ್ ಮಹಾರಾಜನ ಕೊನೆಯ ಆಸೆ ಬೇರೆ ಏನೂ ಇಲ್ಲ. ಅವ ಏನಂತಾನ, ನನ್ನ 2 ಕೈಗಳನ್ನು ಎದೆ ಮೇಲೆ ಇಟ್ಟು ಕಟ್ಟಿ ನನ್ನ ಹೆಣದ ಮೆರವಣಿಗೆ ಮಾಡಬೇಡ್ರಿಪ್ಪ, ನನ್ನ 2 ಕೈಗಳನ್ನು ಕುಲ್ಲ ಬಿಚ್ಚಂದು ಮೆರವಣಿಗೆ ಮಾಡ್ರಿ ಅಂದ. ಯಾಕೆ ಹಿಂಗಂದ್ರಿ? ಅಲೆಕ್ಸಾಂಡರ್ ಮಹಾರಾಜ ಕ್ರಿಶ್ಚಿಯನ್ ಧರ್ಮದವ. ಅವರು ಧರ್ಮದಾಗಿಂದ ಹೆಣ ಹೆಂಗೆ ಹೋಯ್ತಾರ? ಹೆಣ ಹೆಂಗೆ ಹೋಯ್ತಾರ್ರಿ?
ಒಂದು ಬಾಕ್ಸ್ ಎತ್ತಿಕೊಂಡಿರ್ತದೆ, ಗೊತ್ತು ನಿಮಗೆ ಏನ್ರಿ? ಕರಿ ಬಾಕ್ಸ್ ಇರ್ತದೆ. ಅದಕ್ಕೇನಂತಾರೆ ಗೊತ್ತ ನಿಮ್ಗೆ? ಗೊತ್ತಾದ್ರೆ ನೀವು ಎದೆ ಹೊಡ್ಕೋತೀರಿ. ಯಾಕಂದ್ರೆ ಅದಕ್ಕೆ ಮಮ್ಮಿ ಅಂತಾರೆ. ಅದೇನು ಹೆಣ ಒಯ್ಯೋ ಬಾಕ್ಸ್ ಇರ್ತದಲ್ಲ ಕ್ರಿಶ್ಚಿಯನ್ ಧರ್ಮದಾಗ, ಆ ಹೆಣ ಒಯ್ತಕ್ಕಂಥ ಬಾಕ್ಸಿಗೆ ಅದಕ್ಕೇನಂತಾರೆ ತಗೊಂಡು ಕೇಳಿದ್ರೆ ಮಮ್ಮಿ ಅಂತಾರೆ. ನೀವು ಇದ್ರ ಚಂದ ಯವ್ವ ಅಂತ ಇದ್ರಿ ಬಾಯ ಮಮ್ಮಿ ಮಮ್ಮಿ ಅಂದ್ರೆ ನನಗೆ ಹೆಣ ಏನ್ರಿ? ಹೌದಿಲ್ಲ? ಇದು ನಮ್ಮ ಮಮ್ಮಿ ಬೇರೆ, ಅದು ಹೆಣಗಳು ಒಯ್ತಕ್ಕಂಥ ಬಾಕ್ಸಿಗೆ ಅಂತ ಮಮ್ಮಿ ಎತ್ಕೊಂಡು ಕರೀತಾರೆ. ಅದಕ್ಕೆ ಅಲೆಕ್ಸಾಂಡರ್ ಮಹಾರಾಜ ಏನಂತಾನ, ಆ ಬಾಕ್ಸಿನೊಳಗೆ ಮನಗಿಸಿ ನನಗೆ ಎರಡೂ ಕೈಗಳನ್ನು ಎದೆ ಮೇಲೆ ಇಟ್ಟು ಇದು ಮಾಡ್ತಿರ್ಲಪ್ಪ, ಅದನ್ನು ಮಾಡೋಕ್ಕೆ ಅಂತ ಹೋಗ್ಬೇಡ್ರು, ನನ್ನ ಎರಡೂ ಕೈಗಳನ್ನು ಕುಲ್ಲ ಬಿಟ್ಟಂದು ಮೆರವಣಿಗೆ ಮಾಡ್ರಿ ಅಂದ. ಆಯಿತು ರಾಜ, ಇದೇನು ಯುದ್ಧ ಆಡಿ ತರೋದೇನು, ಇದನ್ನು ರೊಕ್ಕ ಕೊಡ ತರೋದೇನು? ಆಯಿತು, ನಿನ್ನ ಇಚ್ಛಾ ಪ್ರಕಾರದಿಂದ ನೀನು ಹೆಂಗೆ ಅಂತಿದೆ ಆ ರೀತಿಯಾಗಿ ಅದನ್ನು ಮಾಡ್ತೀವಿ ಎತ್ತಿಕೊಂಡಂದಾಗ ಅವಾಗ ಸ್ವಲ್ಪ ದಿವಸದೊಳಗಿಂದ ಅಲೆಕ್ಸಾಂಡರ್ ಮಹಾರಾಜ ಸತ್ತ. ಅವನ ಹೆಣ ಬಾಕ್ಸಿನೊಳಗಿಂದ ಮನಗಿಸೋದು. ಮನಗಿಸಿ ಅಂದ ಈ ಕಡೆ ಒಂದು ಹೋಲ್ ಹಾಕದ, ಈ ಕೈ ಹೊರಗೆ ಹಾಕದ, ಈ ಕಡೆ ಅಂದ ಹೋಲ್ ಹಾಕ್ಯದ, ಈ ಕಡೆ ಅಂದ ಕೈ ಅಂದ ಹೊರಗೆ ಹಾಕದ. ಹೆಣದ ರಾಜನ ಮೆರವಣಿಗೆ ನಡೆದಿತ್ತು. ಯಾವಾಗಿಂದ ರಾಜನ ಮೆರವಣಿಗೆ ನಡೆದಿರ್ತಕ್ಕಂಥ ಪ್ರಸಂಗದ ಒಳಗೆ ಅವಾಗಿಂದ ಎಲ್ಲ ಜನ ಬೈಲಕತ್ರು, ಮಂತ್ರಿ ಬುದ್ಧಿ ಎಲ್ಲಿಟ್ಟನ? ಅಲ್ಲ, ರಾಜನ ಹೆಣವನ್ನ ಇವನಿಗೆ ಅಂದ ಸರಿಯಾಗಿ ಅಂದ ಕಟ್ಟಕ್ಕೆ ಬಂದಿಲ್ಲ, ಮಂತ್ರಿ ಬುದ್ಧಿ ಎಲ್ಲಿಟ್ಟನ ತಗೊಂಡು ಎಲ್ಲರೂ ಕೂಡ ಬೈಯಕ್ಕೆ ಕತ್ತಿದ್ರು. ಹಿಂಗೆ ಬೈಯುವಂಥ ಪ್ರಸಂಗದ ಒಳಗೆ ಒಬ್ಬರು ಮಹಾತ್ಮರು ನಿಂತಿದ್ರು ಅಲ್ಲೇ ಏನ್ರಿ. ಅದು ಅವರು ಕೂಡ ಅಲೆಕ್ಸಾಂಡರ್ ಮಹಾರಾಜನ ಹೆಣದ ಮೆರವಣಿಗೆ ನೋಡಕ್ಕೆ ಅಂದ ನಿಂತಾರ. ಒಂದು 4-5 ಜನ ಹುಡುಗರಿಂದ ಬಾದು, ಮಹಾರಾಜ್ ದೇಕೋ, ಅಲೆಕ್ಸಾಂಡರ್ ಮಹಾರಾಜನ ಹೆಣವನ್ನೇ ಇವರಿಗೆ ಅಂದ ಸರಿಯಾಗಿ ಅಂದ ಕಟ್ಟಕ್ಕೆ ಬಂದಿಲ್ಲ, ಅವನು ಎರಡೂ ಕೈಗಳನ್ನು ಜೋತಾಡಕತ್ತ ಒತ್ತುಕೊಂಡು ಮಂತ್ರಿ ಬುದ್ಧಿ ಎಲ್ಲಿಟ್ಟನ ತಗೊಂಡು ನಿಮ್ಮಂಥ ಮಹಾತ್ಮರು ಕೇಳಬೇಕಿಲ್ಲ ತಂದಾಗ ಅವಾಗ ಮಹಾತ್ಮರು ನಕ್ಕೋಂತ ಒಂದು ಮಾತು ಹೇಳ್ತಾರೆ, ತಮ್ಮ ಅಲೆಕ್ಸಾಂಡರ್ ಮಹಾರಾಜನ ಎರಡೂ ಕೈಗಳಿಂದ ಜೋತಾಡಕತ್ತಿದ್ದು ಸುಮ್ಮನೆ ಜೋತಾಡಕತ್ತಿಲ್ಲ, ಇಡೀ ನಮ್ಮ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಹೊಂಟಾನೆ. ಏನು ಸಂದೇಶ? ಅವಾಗಿಂದ ಹೇಳ್ತಾನೆ ಅಲೆಕ್ಸಾಂಡರ್ ಮಹಾರಾಜ ಏನ್ರಿ, ಆ ಮಹಾತ್ಮರು ಒಂದು ಮಾತು ಹೇಳ್ತಾರೆ, ಅಲೆಕ್ಸಾಂಡರ್ ಮಹಾರಾಜ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಹೊಂಟಾನೆ. ಏನು ಸಂದೇಶ? ಏಕ್ ಜಮಾನ ಐಸಾತ. ನೋಡು, ಮಹಾತ್ಮರು ಹೇಳ್ತಾರೆ, ಏಕ್ ಜಮಾನ ಐಸಾತ, ಸಾರೆ ಜಹಾಂ ಕೆ ಮಾಲಿಕ್ ತೆ, ಜಬ್ ದುನಿಯಾ ಸೆ ನಿಕಲೆ ದೋನೋ ಹಾತ್ ಖಾಲಿ ತೆ, ದೋನೋ ಹಾತ್ ಖಾಲಿ ತೆ, ದೋನೋ ಹಾತ್ ಖಾಲಿ ತೆ. ಏನ್ರಿ ಏನಂತ ಏನ್ರಿ ಮಹಾತ್ಮರಿಂದ ಏನು ಹೇಳ್ತಾರ ಹುಡುಗರಿಗೆ? ಅಪ್ಪ ಅವನು ಎರಡೂ ಕೈಗಳನ್ನು ಸುಮ್ಮನೆ ಜೋತಾಡಕತ್ತಿಲ್ಲ, ಹಾಗಾದ್ರೆ ಹೆಂಗೆ ಜೋತಾಡಕತ್ತವ? ಏಕ್ ಜಮಾನ ಐಸಾತ, ಒಂದು ಕಾಲದಾಗ ಇಂಥ ರಾಜ ಇದ್ನಲ್ಲ, 100 ರಾಜ್ಯಗಳನ್ನು ಗೆದ್ದು ಇಡೀ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡು ಆಟ ಆಡಿರ್ತಕ್ಕಂಥ ರಾಜ ಅಲೆಕ್ಸಾಂಡರ್ ಮಹಾರಾಜ. ಜಬ್ ದುನಿಯಾ ಸೆ ನಿಕಲೆ, ಯಾವಾಗ ಈ ಜಗತ್ತು ಬಿಟ್ಟು ಹೊಂಟ ಎರಡೂ ಕೈಯಿಂದ ಖಾಲಿ ಇಟ್ಕೊಂಡು ಹೊಂಟ, ಏನು ಒಂದು ಪೈಸಾನು ಕೂಡ ಒಯ್ಲಕ್ಕಾಗಿಲ್ಲ. ಅಂದ ರಾಜ ಮಹಾರಾಜರ ಸತ್ತನ್ನು ಕೂಡ ಒಂದು ಪೈಸಾನು ಕೂಡ ಒಯ್ಲಕ್ಕಾಗಿಲ್ಲ. ಇನ್ನು ನಮ್ಮ ನಿಮ್ಮಂಥವ್ರು ಏನು ಒಯ್ತೀವ್ರಿ? ಯಾರು ಕೂಡ ಏನು ಒಯ್ಯಕ್ಕಾಗಂಗಿಲ್ಲ. ನಮ್ಮ ಜೊತೆಯೊಳಗೆ ಅಂದ್ರೆ ರೊಕ್ಕ ಬರಂಗಿಲ್ಲ, ಬಂಗಾರ ಬರಂಗಿಲ್ಲ, ಯಾವುದು ಕೂಡ ಬರಂಗಿಲ್ಲ. ಸುಮ್ಮನೆ ಇರುತ್ತಾನೆ ಇನ್ನೊಬ್ರಿಗೆ ಮೋಸ ಮಾಡಿ ಆ ರೊಕ್ಕ ನಂದು, ಬಂಗಾರ ನಂದು ಹತ್ತಿಕೊಂಡಂದು ಕೂಡಿ ಮನೆಗಂದ ಇಟ್ಟು ಹೊಟ್ಟಿಗೆಂದ ಚಂದಂದ ಅನ್ನ ತಿಲ್ಲಾರ್ದೇನೆ ಬರೀ ರೊಕ್ಕ ಗೋಳೆ ಮಾಡೋದು. ಯಾಕ್ರಿ ಮಾಡೋದು ನೋಡ್ರಿಲ್ಲ, ಒಂದು 20,000 ರೂಪಾಯಿ ಮನೆಯಾಗ ಅಲೆಮಾರಿಗೆ ಇತ್ತಂದ್ರೆ ಅವ ಅಲೆಮಾರಿಗೆ ತಲೆ ಕೊಟ್ಟು ಮಕ್ಕೋತಾನ. ನೋಡ್ರಿ ನೀವು, ಅಲೆಮಾರಿಗೆ ತಲೆ ಗಾಪ್ಪನೆ ಒಂದು ಈಡ್ ಬೆಕ್ಕೇನು ಸಪ್ಪಳು ಮಾಡ್ತಂದ್ರೆ ಅವ ಎದ್ದು ಹೆಂಡ್ರು ಮಕ್ಕಳು ನೋಡಲ್ಲ. ಹಂಗೆ ಅಲೆಮಾರಿ ಏನ್ರಿ, ಎಷ್ಟು ಚಿಂತೆ, ಎಷ್ಟು ಕಷ್ಟ, ಎಷ್ಟು ಹೈರಾಣಾಗಿಂದ ನಾವು ಗಳಿಸ್ತೀವಿ ರೊಕ್ಕ. ಅಷ್ಟೆಲ್ಲ ಹೈರಾಣಾಗಿಂದ ರೊಕ್ಕ ಗಳಿಸಿರ್ತೀವಲ್ಲ, ಅದು ನಾಳೆ ನಾವು ಸತ್ತಿರ್ತಕ್ಕಂಥ ಪ್ರಸಂಗದೊಳಗೆ ನಮ್ಮ ಜೊತೆಯೊಳಗಿಂದ ಬರ್ತದೆ ಏನತ್ತೆ ಕೊಡಂದ್ರೆ ಏಸ್ ಕಾಲಕ್ಕೂ ಕೂಡ ಬರಂಗಿಲ್ಲ. ಏನ್ರಿ, ಮೂಗಿನೊಳಗೆ ನತ್ತಿಟ್ಕೊಂಡು ಸತ್ರ ಮೂಗಿ ಹರ್ಕೋತಾವ. ಏನ್ರಿ, ಹರ್ಕೋತಾರಿಲ್ಲ? ಹರ್ಕೋತಾರೆ. ಈಗೇನಾದ್ರು ಸಂಬಂಧ ಇಲ್ಲ. ಈಗ ರೊಕ್ಕ ಬಂಗಾರ ಕಾಲಾಗ ತಾಯಿ ತಂದೆ ಏನೂ ನೋಡಂಗಿಲ್ಲ. ಈಗ ಮನೆ ಕೇಳಿರಿಲ್ಲ, ಪಾಪ ಒಂದು ಮುದುಕಿ ಕೊಳ್ಳಾಗ ಒಂದು ಬೋರ್ಮಾಳ ಅದ, ಒಬ್ಬನೇ ಮಗನ ಗಂಡ ಸತ್ತೋಗ್ಯದ, ನನ್ನ ಸಾಲ ಆಗ್ಯದ, ಸಾಲ ತೀರಿಸ್ಬೇಕು, ನೀನು ಕೊಳ್ಳಾಗಿನ ಬೋರ್ಮಾಳ ಕೊಡುವನ್ನತ್. ಅವಾಗಿಂದ ತಾಯಿ ಅನ್ಲತ್ತ, ಮಗ ಇರೋದೊಂದು ಬೋರ್ಮಾಳದ, ನಿಮ್ಮಪ್ಪೆ ನನಗೇನು ಏನೂ ಇಟ್ಟು ಹೋಗಿಲ್ಲ, ಅದಕ್ಕೆ ಅಂದ್ರೆ ನಾ ಇರುತ್ತಾನೆ ನನ್ನ ಕೈಯಾಗಿ ನಾನು ಕೊಳ್ಳಾಗಿಂದ ಇರಲಿ, ನಾಳೆ ನಾ ಸತ್ತ ಬಳಕೆ ನಿನಗೇ ಇರ್ತದಲ್ಲಪ್ಪ, ನಾಳೆ ನಾ ಸತ್ತ ಬಳಕೆ ನಿನಗೇ ಇರ್ತದಲ್ಲ, ಇದನ್ನು ಸಂಗಟ ಒಯ್ಯಾಕಿನ್ನ ನಾಳೆ ನಾ ಸತ್ತ ಬಳಕೆ ನಿನಗೇ ಇರ್ತದಲ್ಲ ತಗೊಂಡ್ರ ಮಗ ವಿಚಾರ ಮಾಡನಂತ ಮುಂದೆ ನೀ ಎಂದು ಸಾಯ್ಬೇಕೋ ಏನೋ ಅಂದು ಸಾಯೋದಕ್ಕಿಂತ ಇವತ್ತೇ ಸಾಯತ್ತೆ ಕುತ್ತಿಗೆ ಮ್ಯಾಗ ಕಾಲು ಕೊಟ್ಟಂದು ಕೊಂದು ಒಂದು ತೊಲೆ ಬಂಗಾರ ತೊಗೊಂಡು ಹೋಗ್ಕನ ತಗೊಂಡ್ರೆ ಏನು ಒಯ್ಯವ್ರಿ ನೀವು? ಸುಮ್ಮನೆ ಇರುತ್ತಾನೆ ಕೊಡೋದು ನಂದು ಹೇಗ್ರಿ? ನಮಗೆ ಅವ್ನು ಸ್ವಲ್ಪ ರೊಕ್ಕ ಇದ್ರೆ ಸಾಕು, ಭಾರಿ ದುರಂಕಾರ. ನಾ ಹೇಳಿನ ನಿಮಗೆ, ನನ್ನ ಬಲ್ಲೆ ಬಂದು ನಮ್ಮ ಊರೊಂದೊಂದು ಹುಡುಗ
ಅಪ್ಪೋರೆ